ಶಿವಮೊಗ್ಗದ ಹಳ್ಳಿಗಳಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ ಕೊರತೆ ಕಂಡು ಬರ್ತಾ ಇದೆ. ಮೂಡಲ ವಿಠಲಾಪುರ ಗ್ಯಾಸ್ ಏಜೆನ್ಸಿ ಮುಂದೆ ಜನ ಕ್ಯೂ ನಿಂತಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ಮೂಡಲ ವಿಠಲಾಪುರದ ಒಂದು ಗ್ಯಾಸ್ ಏಜೆನ್ಸಿ. ಬಹಳ ನಗರ ಪ್ರದೇಶ ಏನಲ್ಲ ಅದು, ಅಂದ್ರೆ ಬಹಳ ಡಿಮಾಂಡ್ ಇರುತ್ತೆ ನಗರಗಳಲ್ಲಾದ್ರೆ, ಹಾಗಾಗಿ ಏಜೆನ್ಸಿಗಳಿಗೆ ಸಿಲಿಂಡರ್ ಕೊಡೋಕ್ಕಾಗ್ತಾ ಇಲ್ಲ. ಇದೇನು ಬಹಳ ನಗರ ಪ್ರದೇಶ ಅಲ್ಲ ಇದು. ಗೃಹ ಬಳಕೆ ಸಿಲಿಂಡರ್ಗಾಗಿ ಏಜೆನ್ಸಿಗಳ ಮುಂದೆ ಕ್ಯೂ ನಿಂತಿರೋದನ್ನ ನೀವು ಬೇರೆ ಬೇರೆ ಕಡೆ ನೋಡಿದರೆ ಈಗ ಶಿವಮೊಗ್ಗದ ಹಳ್ಳಿಗಳಲ್ಲೂ ಕೂಡ ಹಾಗೆ ಕಂಡು ಬರ್ತಾ ಇದೆ. ಬೆಳಗ್ಗೆಯಿಂದ ಸಿಲಿಂಡರ್ಗಾಗಿ ಕ್ಯೂ ನಿಂತಿರುವಂಥ ಗ್ರಾಹಕರು ಏಜೆನ್ಸಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ಇದೆ. ನಿನ್ನೆ ಮೈಕ್ನಲ್ಲಿ ಸಿಲಿಂಡರ್ ಕೊಡೋದಾಗಿ ಘೋಷಣೆ ಮಾಡಿದ್ರು. 20 ದಿನದ ಹಿಂದೆ ಬುಕ್ ಮಾಡಿದಂಥವರಿಗೆ ಗ್ಯಾಸ್ ಕೊಡ್ತೀವಿ ಅಂತ. ಹೊಳೆಹೊನ್ನೂರು ಸೇರಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಈಗ ಬಂದಿದ್ದಾರೆ, ಬಟ್ ಸಿಲಿಂಡರ್ ಕೊಡ್ತಾ ಇಲ್ಲ. ಇವತ್ತು ಎಷ್ಟು ಗಂಟೆ ಬಂದ್ರಮ್ಮ? ಇವತ್ತು 8 ಗಂಟೆ ಬಂದಿದ್ದೀನಿ. ಕೆಲಸ ಬಿಟ್ಟು ಚಿಕ್ಕುಂಡಿ ಕೆಲಸಕ್ಕೆ ಹೋಗ್ತೀನಿ ನಾನು. ಏನಂತಾರೆ ಇವಾಗ? ಬಸವರಾಜ್ ನಮ್ಮ ಪ್ರತಿನಿಧಿ ಸ್ಥಳದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಈಗ ನಿನ್ನೆನೆ ಅನೌನ್ಸ್ ಮಾಡಿದ್ದಾರೆ, ಮೈಕಲ್ಲಿ ಹೇಳಿದ್ದಾರೆ, ಆದ್ರೂ ಈಗ ಗ್ಯಾಸ್ ಕೊಡ್ತಾ ಇಲ್ಲ ಅಂದ್ರೆ ಏನ್ ಕಾರಣ? ಮತ್ತೆ ಯಾಕೆ ನಿನ್ನೆ ಅನೌನ್ಸ್ ಮಾಡಿ ಇವತ್ತು ಬರಕ್ ಕೇಳಿರೋದಂತೆ? ಏನ್ ಕತೆ, ಏನ್ ಗೊಂದಲ ಇದು? ಮಾಲ್ತೇಶ್, ಇದು ಭದ್ರಾವತಿ ತಾಲೂಕಿನ ಇದು ಹೊಳೆಹೊನ್ನೂರು ಇದೆ, ಹೊಳೆಹೊನ್ನೂರು ಪಟ್ಟಣ ಪಂಚಾಯತಿ. ಇದು ವಿಟ್ಲಾಪುರ ಗ್ರಾಮದ. ಈ ವಿಟ್ಲಾಪುರ ಗ್ರಾಮದಲ್ಲಿ ಬೆಳಗಿನ ಜಾವ 5 ಗಂಟೆಯಿಂದ ಕೂಡ ಸರದಿಯಲ್ಲಿ ನಿಂತ್ಕೊಂಡಿದ್ದಾರೆ. ಸರದಿಯಲ್ಲಿ ನಿಂತ್ಕೊಂಡು ಸಿಲಿಂಡರ್ಗಾಗಿ ಕಾಯ್ತಾ ಇದ್ದಾರೆ. ಆದರೆ ಕಳೆದ 3-4 ದಿನದಿಂದ ಕೂಡ ಲೋಡ್ ಬಂದಿಲ್ಲ. ಇವತ್ತು ಲೋಡ್ ಬಂದಿದೆ. ಹಾಗಾಗಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂತ ಕಾಣಿಸುತ್ತೆ. ಮತ್ತೆ ನಮ್ಮ ಪ್ರತಿನಿಧಿಯನ್ನು ನಾವು ಸಂಪರ್ಕ ಮಾಡೋಣ. ನಾನು ಮೊದಲೇ ಹೇಳಿದಾಗೆ ಇದೇನು ಭಾಳ ನಗರ ಪ್ರದೇಶ ಅಲ್ಲ ಅದು. ಹಾಗಾಗಿ ಏಜೆನ್ಸಿಗೆ ಈ ನಗರದಲ್ಲಿರುವಷ್ಟರ ಮಟ್ಟಿಗಿನ ಸಬ್ಸ್ಕ್ರೈಬರ್ಸು ಮತ್ತೊಂದು ಇರಲ್ಲ, ಅಥವಾ ಅಲ್ಲಿ ಗ್ಯಾಸ್ ಗ್ರಾಹಕರು ಇರಲ್ಲ. ಹಾಗಾಗಿ ಇಂಥ ಏಜೆನ್ಸಿಗಳು ಸ್ವಲ್ಪ ಪೂರೈಕೆ ಮಾಡೋಕ್ಕೆ ಅವಕಾಶ ಇರುತ್ತೆ. ಬಟ್ ಇಲ್ಲೂ ಕೂಡ ಸಮಸ್ಯೆ ಆಗ್ತಾ ಇದೆ ಅಂದರೆ ಏನು ಕತೆ ಹೇಳಿ? ಬಸವರಾಜ್ ನಮಗೆ ಮತ್ತೆ ಸಂಪರ್ಕದಕ್ಕೆ ಬಂದಿದ್ದಾರೆ. ಯಾವ ರೀತಿಯಾಗಿ ಸಮಸ್ಯೆ ಆಗ್ತದೆ ಅಂತೇಳಿ ನಾನು ಹಿಂಭಾಗದಲ್ಲಿ ನೋಡ್ಬೋದು. ಸಿಲಿಂಡರ್ ಏನು ಲೋಡ್ ಬಂದಿದೆ, ಲಾರಿ, ಲಾರಿ ಲೋಡ್ ಇದೆ. ಲೋಡ್ ಬಂದ ತಕ್ಷಣ ಆ ಲೋಡಿಂದ ನೇರವಾಗಿ ಲಾರಿ ಮುಖಾಂತರ ಕೂಡ ಸಿಲಿಂಡರ್ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಕಳೆದ 3-4 ದಿನಗಳಿಂದ ಏನು ಇಲ್ಲಿ ಸಿಲಿಂಡರ್ ಪೂರೈಕೆ ಆಗ್ತಾ ಇಲ್ಲ. ಹಾಗಾಗಿ ಸಿಲಿಂಡರ್ ಅಭಾವ ಶುರುವಾಗಿದೆ. ಒಂದು ಕಡೆಯಿಂದ ಯುದ್ಧದ ಇಫೆಕ್ಟ್ ಇದೆ, ಜನರು ಕೂಡ ಪ್ಯಾನಿಕ್ ಆಗಿದ್ದಾರೆ. ಮತ್ತೆ ನಮಗೆ ಸಿಲಿಂಡರ್ ಸಿಗುವುದಿಲ್ಲ. ಹಾಗಾಗಿ ಬೆಳಗ್ಗೆ 5 ಗಂಟೆಯಿಂದ ಕೂಡ ಎಲ್ಲರೂ ಕೂಡ ಸರದಿಯಲ್ಲಿ ನಿಂತ್ಕೊಂಡು ಏನು ಹೈವೇ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ. ಬೆಳಗ್ಗೆಯಿಂದ ತಿಂಡಿ ಮಾಡಿಲ್ಲ, ಮಧ್ಯಾಹ್ನದ ಊಟನೂ ಕೂಡ ಮಾಡಿಲ್ಲ. ಅಷ್ಟೊಂದು ಬಿಸಿಲಲ್ಲಿದೆ, ನೀರು ಕೂಡ ವ್ಯವಸ್ಥೆ ಕೂಡ ಇಲ್ಲ. ಹಾಗಾಗಿ ಅನೇಕ ಜನರು ಇನ್ನೂ ಕೂಡ ಪರದಾಡ್ತಾ ಇದ್ದಾರೆ. ಒಂದು ಲೋಡ್ ಲಾರಿ ಈಗ ಬಂದು ನಿಂತ್ಕೊಂಡು ನೋಡಿ ಸನ್ನಿವೇಶ ಹೇಗಿದೆ ಅಂತ ಅಂದರೆ, ಏಜೆನ್ಸಿ ಕಚೇರಿ ತನಕ ಅಥವಾ ಆ ಗೋಡೌನ್ ತನಕ ಸಿಲಿಂಡರ್ ಹೋಗ್ತಾ ಇಲ್ಲ. ಗಾಡಿ ಬಂದಿದೆ, ಅಲ್ಲೇ ನಿಂತಿದೆ, ಅಲ್ಲಿಂದಾನೇ ಅನ್ಲೋಡಿಂಗ್. ಯಾರಿಗೆ? ಗ್ರಾಹಕರುಗಳಿಗೆ ನೇರವಾಗಿ. ಬಹುಶಃ ಹಿಂದೆಂದೂ ನಾವು ಈ ರೀತಿಯಾದಂಥ ಸನ್ನಿವೇಶ ನೋಡಿರಲಿಲ್ಲ. ಬಟ್ ಗ್ರಾಹಕರ ಒತ್ತಾಯ, ಒತ್ತಡ, ಅವರಾಗಿರುವಂಥ ಪ್ಯಾನಿಕ್ ಜೊತೆಗೆ ಗೊತ್ತಿಲ್ಲ ಏಜೆನ್ಸಿಗಳು ಏನೇನು ಕಳ್ಳಾಟ ಆಡ್ತಾ ಇವೆ ಅಂತ. ಯಾಕಂದರೆ ಕೆಲವ್ರು ಹೇಳ್ತಾ ಇರೋದೇನಂತಂದರೆ OTP ಬಂದಿದೆ. OTP ಬಂದ ನಂತರದಲ್ಲಿ ನಮಗೆ ಸಿಲಿಂಡರ್ ಇಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ನೀವು ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಸಿಲಿಂಡ್ರನ್ನ ಮತ್ತೊಬ್ರಿಗೆ ಕೊಟ್ಬಿಟ್ರು ಅದು ಭಾಳ ಕಷ್ಟ, ಅದೆಲ್ಲ ಮಾರ್ಕೊಳ್ಳೋಕೆ ಕಷ್ಟ. ಬಟ್ ಏನು ಅಂತ ಅಂದರೆ, ಅಕಸ್ಮಾತ್ OTP ಬಂದ ನಂತರನೂ ನಿಮ್ಗೆ ಏನಾದರೂ ಗ್ಯಾಸ್ ಸಿಲಿಂಡರ್ ಕೊಟ್ಟಿಲ್ಲ ಅಂತಂದರೆ ಅವಾಗ ಮಾರ್ಕೊಂಡಿದ್ದಾರೆ ಅಂತಲೇ ಬಹುತೇಕ ಸಂದರ್ಭದಲ್ಲಿ. ಈ ಕೆಲವ್ರು ಮಾಡ್ತಿರೋ ಆರೋಪ ಅದೇ. ಬಸವರಾಜ್ ಅಲ್ಲಿಂದ ಒಂದು ವರದಿ ಕೊಟ್ಟಿದೆ, ಬನ್ನಿ ನೋಡ್ಕೊಂಬೋಣ. ಶಿವಮೊಗ್ಗದಲ್ಲಿ ಗೃಹ ಬಳಕೆ ಸಿಲಿಂಡರ್ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಿದೆ. ನೋಡ್ಬೋದು, ಭದ್ರಾವತಿ ತಾಲೂಕಿನ ಹೊಳೆಹೊನ್ನೂರು ಏನು ವ್ಯಾಪ್ತಿಯಲ್ಲಿರುವಂಥ ಗ್ರಾಮ ಇದು. ಮೂಡಲ ವಿಠಲಾಪುರ ಗ್ರಾಮ ಇದು. ಈ ಮೂಡಲ ವಿಠಲಾಪುರ ಗ್ರಾಮದಲ್ಲಿ ಕೂಡ ಬೆಳಗಿನ ಜಾವದಲ್ಲಿ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರು ಬಂದ್ದಾರೆ. ಈ ಗ್ರಾಮಸ್ಥರು ಬಂದು ಸರದಿಯಲ್ಲಿ ನಿಂತ್ಕೊಂಡಿದ್ದಾರೆ. ಅವರಿಗೆ ಸಿಲಿಂಡರ್ ಸಿಗ್ತಾ ಇಲ್ಲ. ಗೃಹ ಬಳಕೆ ಸಿಲಿಂಡರ್ ಸಾಕಷ್ಟು ಅಭಾವ ಶುರುವಾಗಿದೆ. ಕಳೆದ 10ರಿಂದ 15 ದಿವಸಗಳಿಂದ ಕೂಡ ಅವರಿಗೆ ಸಿಲಿಂಡರ್ ಸಿಗ್ತಾ ಇಲ್ಲ. ಹಾಗಾಗಿ ಏನು ಇವತ್ತು ಗ್ಯಾಸ್ ಏಜೆನ್ಸಿ ಇದೆ, ಮತ್ತೆ ಗೋದಾಮ್ ಇದೆ. ಆ ಗೋದಾಮ್ ಮುಂದೆ ಬಂದು ಇವತ್ತು ಎಲ್ಲರೂ ಕೂಡ ಗ್ರಾಮಸ್ಥರು ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದರೆ, ಜನ ಬಂದು ಸರದಿಯಲ್ಲಿ ನಿಂತ್ಕೊಂಡಿದ್ದಾರೆ. ನೋಡ್ಬೋದು ಯಾವ ರೀತಿ ಅಂದರೆ, ಈಗ ಮಧ್ಯಾಹ್ನದ ಸಮಯ ಇದು. ಮಧ್ಯಾಹ್ನದ ಸಮಯ, ಸಾಕಷ್ಟು ಬಿಸಿಲಿದೆ. ಈ ಬಿಸಿಲಿನಲ್ಲಿ ಬಂದು ಸರದಿಯಲ್ಲಿ ನಿಂತ್ಕೊಂಡಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ನೋಡ್ಬೋದು, ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸರದಿ ಇದೆ. ಸರದಿ ಪ್ರಕಾರವಾಗಿ ಇಲ್ಲಿ ಬಂದು ಈಗ ಸಿಲಿಂಡರ್ ಪಡಲಿಕ್ಕೆ ಸಾಕಷ್ಟು ಹರಸಾಹಸ ಮಾಡ್ತಾರೆ. ನೇರವಾಗಿ ಲಾರಿಯಿಂದ ಜನರಿಗೆ ಸಿಲಿಂಡರ್ ವಿತರಣೆ ಮಾಡುವಂಥ ಕೆಲಸ ಇಲ್ಲಿ ಆಗ್ತಾ ಇದೆ. ಹಾಗಾಗಿ ಭದ್ರಾ ಇಂಡಿಯನ್ ಗ್ಯಾಸ್ ಸರ್ವಿಸ್ ಇದು. ಇಲ್ಲಿ ಸಾಕಷ್ಟು ಗೃಹ ಬಳಕೆ ಸಿಲಿಂಡರ್ ಅಭಾವ ಶುರುವಾಗಿದೆ. ದೊಡ್ಡ ಸಂಖ್ಯೆಯಲ್ಲಿ ಇಂಡಿಯನ್ ಏಜೆನ್ಸಿ ಗ್ರಾಹಕರಿದ್ದಾರೆ. ಅವ್ರಿಗೆ ಈಗ ಸಿಲಿಂಡರ್ ಸಿಗದೆ ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನು ಸಮಸ್ಯೆ ಆಗ್ತಿದೆ? ಇವರು ಒಬ್ಬರೇ ಏಜೆನ್ಸಿ 22,000 ಸಿಲಿಂಡರ್ ಒಬ್ಬರೇ ಇಟ್ಕೊಂಡಿದ್ದಾರೆ. 22,000 ಸಿಲಿಂಡ್ರು. ಇಷ್ಟು ಹಳ್ಳಿ ಇದೆ, 36 ಹಳ್ಳಿ ಇದೆ. 36 ಹಳ್ಳಿಗೂ ಸಪ್ಲೈ ಮಾಡೋಕ್ಕಾಗಲ್ಲ. ಬೇರೆ ಏಜೆನ್ಸಿ ತಗೋಬೇಕು. ಇನ್ನು 2-3 ಜನ ಏಜೆನ್ಸಿ ಕೊಟ್ಟರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಒಬ್ಬರೇ ಏಜೆನ್ಸಿ ಮೇಂಟೈನ್ ಮಾಡೋಕ್ಕಾಗಲ್ಲ.
ಆದ್ರಿಂದ ಇವರೆಲ್ಲರಿಗೂ ಬೇರೆಯವ್ರ ಏಜೆನ್ಸಿ ಕೊಡಬೇಕು, ಒಬ್ಬರಿಗೆ ಆಗೋದಿಲ್ಲ. ಆದ್ರಿಂದ ಇವರಿಗೆ ಸಪ್ಲೈ ಮಾಡೋಕ್ಕಾಗಲ್ಲ. ಇದು ತುಂಬ ತೊಂದರೆ ಆಗ್ತಾ ಇದೆ, ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಆದಷ್ಟು ಬೇಗ ಇದನ್ನ ಪರಿಹಾರ ಮಾಡಬೇಕು ಅಂತ ಕೇಳ್ಕೊತಾ ಇದೀವಿ ಅಷ್ಟೇ. ಏನು ಈ ಸಮಸ್ಯೆ, ಎಷ್ಟು ದಿವಸ ಸಮಸ್ಯೆ ಆಗ್ತಾ ಇದೆ ಸಿಲಿಂಡರ್? ಈಗಾಗಲೇ 1 ಮಂತಿಂದನೂ ಕೂಡ ಸಮಸ್ಯೆ ಆಗ್ತಾ ಇದೆ. ಹಿಂದೆ ಹೊಳೆಹೊನ್ನೂರು ಪಟ್ಟಣ ಪಂಚಾಯಿತಿಯಲ್ಲಿ ನಮ್ಮ HP ಗ್ಯಾಸ್ ಇತ್ತು. HP ಗ್ಯಾಸ್ ಇದ್ದಂಥ ಸಂದರ್ಭದಲ್ಲಿ ಈ ಇಂಡಿಯನ್ ಗ್ಯಾಸ್ ಕೂಡ ಬಂತು. ಅವರು ಸರಿಯಾದ ರೀತಿಯಲ್ಲಿ ಪ್ರಮಾಣವಾಗಿ ಎಲ್ಲ ಕಡೆನೂ ಸಪ್ಲೈ ಆಗ್ತಾ ಇತ್ತು. ಈಗ ಅವರನ್ನ ಕಳಿಸಿ ಬರೀ ಈಗ ಇಂಡಿಯನ್ ಒಂದೇ ಆಗಿರೋದ್ರಿಂದ ಹೆಚ್ಚು ಕಮ್ಮಿ ಹೊಳೆಹೊನ್ನೂರು ಸುತ್ತಮುತ್ತ ಒಂದು 110 ಹಳ್ಳಿ ಕನೆಕ್ಟಿವಿಟಿ ಇವರು ಸಪ್ಲೈ ಕೊಡ್ತಾ ಇದ್ದಾರೆ. ಇಲ್ಲಿಂದ ಅಲ್ಲದೆ ಮತ್ತೆ ನಮ್ಮ ಈ ನ್ಯಾಮತಿ ಭಾಗಕ್ಕೆ ಕೂಡ ಇಲ್ಲಿಂದ ಸಪ್ಲೈ ಹೋಗುತ್ತೆ. ದಯಮಾಡಿ ಪ್ರತಿಯೊಂದು ಅಂಗಡಿ ಮುಂಗಟ್ಟುಗಳಲ್ಲಿ ಸಣ್ಣ ಪುಟ್ಟ ಕ್ಯಾಂಟೀನು, ಗೋಬಿ ಮಂಚೂರಿ ಇಂಥದಕ್ಕೆ ಡೊಮೆಸ್ಟಿಕ್ ಉಪಯೋಗ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ತಕ್ಷಣ ರೇಡ್ ಮಾಡಬೇಕು. ರೇಡ್ ಮಾಡಿದಾಗ ಮನೆಗಳಿಗೆ ಸಿಗುತ್ತೆ. ಬೆಳಗ್ಗೆ ಎಷ್ಟು ಗಂಟೆಯಿಂದ ಬಂದರೆ ಏನು ಸಮಸ್ಯೆ ಆಗ್ತಿದೆ ಇಲ್ಲಿ? ಇಲ್ಲಿಗೆ 4 ದಿವಸ ಆಯಿತು. ಇವತ್ತು ಬರ್ತೈತೆ, ನಾಳೆಗೆ ಬರ್ತೈತೆ, ಅಲ್ಲೇನೋ ಸಮಸ್ಯೆ ಆಗೈತೆ, ಹಿಂಗಾಗೈತೆ ಹಂಗಾಗೈತೆ ಅಂತ ಬರೀ ಇದನ್ನೇ ತಳ್ಕೊಂತ ಬಂದರು. ಇವತ್ತು ಬೆಳಗ್ಗೆ ಬಂದರೆ 19ಕ್ಕೆ 18, 16, 17 ಕೊಡ್ತೀನಿ ಅಂದರು. ಈಗೆಲ್ಲ 20 ತನಕ ಕೊಡ್ತೀನಿ ಅಂದರು. ಅಷ್ಟಿಗೆ ಕೊಡೋಕ್ಕೆ 1 ಲಾರಿಲಿ 2 ಲಾರಿ ಐತೆ. ಬೆಳಗಿಂದ ಇದೇ ಸಮಸ್ಯೆ ಆಗ್ತೈತಿ. ಆ ಸಿಲಿಂಡರ್ ಬರ್ತಾ ಇದ್ದೇವೆ, ಅದೆಲ್ಲ ದುರ್ಬಳಕೆ ಆಗ್ತಾ ಇದೆ. ಇದರ ಬಗ್ಗೆ ಸಮಗ್ರ ಒಂದು ತನಿಖೆ ಆಗಬೇಕು, ಕ್ರಮ ಆಗಬೇಕು ಅಂತ ಹೇಳಿ ಸ್ಥಳೀಯರು ಕೂಡ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮರಾಮನ್ ಶಶಿಕುಮಾರ್ ಜೊತೆ ಬಸವಗಣ್ಮೆ, TV9 ಶಿವಮೊಗ್ಗ.